ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಪಲ್ಸ್. ಇವತ್ತಿನ ಗೋಲ್ಡ್ ಅನಾಲಿಸಿಸ್ ಅನ್ನು ಸ್ಟಾರ್ಟ್ ಮಾಡುವ. ಇವತ್ತು ನೀವು ಮಾರ್ಕೆಟ್ ಟ್ರೆಂಡ್ ನೋಡೋದಂತಾದರೆ ಕಂಪ್ಲೀಟ್ ಆಗಿ ಒಂದು ಅಪ್ಸೈಡಲ್ಲೇ ಉಂಟು. ಯಾಕಂದರೆ ಕ್ಲಿಯರ್ ಆಗಿ ನೋಡ್ಬೋದು ನೀವು, ನಿನ್ನೆಯಿಂದ ಸೋಮವಾರದಿಂದ ಆಲ್ಮೋಸ್ಟ್ ಅಪ್ಸೈಡಲ್ಲೇ ಮೊಮೆಂಟಮ್ ಉಂಟು. ಹಾಗಾಗಿ ನಾನಿವತ್ತು ಕಂಪ್ಲೀಟ್ ಆಗಿ ಅಪ್ಸೈಡ್ ಮೊಮೆಂಟಮನ್ನೇ ಬಯಸ್ನೆಸ್ ಆಗಿ ನೋಡ್ತಾ ಇದ್ದೇನೆ. ಓಕೆ, ಫಸ್ಟ್ ಆಗಿ ಅದು ಇಂಪಾರ್ಟೆಂಟ್. ಈಗ ಲೆವೆಲ್ ಮಾರ್ಕ್ ಮಾಡೋದಂತಾದರೆ, ಸೊ ಇದು ಒಂದು ಲೆವೆಲ್ ನೋಡಿ, ಇಂಪಾರ್ಟೆಂಟ್ ಲೆವೆಲ್. ನಾನು ಇದು ಸೇಮ್ ಲೆವೆಲನ್ನು ನಿನ್ನೆ ಕೂಡ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ಸೊ ಹೀಗೆ ನೋಡೋದಂತಾದರೆ, ಓಕೆ, ಸೊ ಇದು ಯಾಕೆ ಮಾರ್ಕ್ ಮಾಡ್ತಿದ್ದೇನೆ ಅಂದರೆ, ನಾನು ಇದೊಂದು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಕೊಟ್ಟಿದ್ದ ರೆಸಿಸ್ಟೆನ್ಸ್, ಅದು ಬ್ರೇಕ್ಔಟ್ ಆಗಿ ಒಂದು ಸಪೋರ್ಟ್ ಕೂಡ ಕೊಟ್ಟಿದೆ. ಓಕೆ, ಹಾಗಾಗಿ ಕಂಪ್ಲೀಟ್ ಆಗಿ ಮಾರ್ಕೆಟ್ ಬಯಸ್ನೆಸ್ ಇವತ್ತಿನ ದಿನಕ್ಕೆ ನಾನು ಅಪ್ಸೈಡನ್ನು ನೋಡ್ತಾ ಇದ್ದೇನೆ. ಮತ್ತು ಅಪ್ಸೈಡ್ ಒಂದು ಕಂಡೀಷನ್ ಕೂಡ ಉಂಟು. ಯಾಕಂದರೆ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಿ ಒಂದು ಆಲ್ರೆಡಿ ಒಂದು ರಿಜೆಕ್ಷನ್ ಲೆವೆಲ್ ಇತ್ತು. ಓಕೆ, ಇದೊಂದು ರಿಜೆಕ್ಷನ್ ಲೆವೆಲ್ ಮಾಡಿದ್ದೆ ನಿನ್ನೆ. ಓಕೆ, ಸೊ ನಾವು ಹೇಗಂದರೆ ಈಗ ಹೇಳಲಿಕ್ಕೆ ಹೋಗಿಲ್ಲ, ಯಾಕಂದರೆ ಇಲ್ಲಿ ಮಲ್ಟಿಪಲ್ ಟೈಮ್ ಒಂದು ರಿಜೆಕ್ಷನ್ ಕೊಟ್ಟ ಕಾರಣ. ಓಕೆ, ಸೊ ನಾವು ಸ್ವಲ್ಪ ಜಾಗ್ರತೆಯಿಂದ ವಾಚ್ ಮಾಡಬೇಕು. ಯಾಕಂದರೆ ಈ ಲೆವೆಲಿಗೆ ಬಂದು ಕೂಡ ಒಂದು ಮಲ್ಟಿಪಲ್ ಟೈಮ್ ರಿಜೆಕ್ಷನ್ ಕೊಟ್ಟು ಡೌನ್ ಸೈಡ್ ಬರಲಿಕ್ಕೆ ಕೂಡ ಉಂಟು, ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಆದರೆ, ಅಥವಾ ಬ್ರೇಕ್ಔಟ್ ಕೊಟ್ಟು ಮೇಲೆ ಹೋಗುವ ಚಾನ್ಸಸ್ ಕೂಡ ಉಂಟು. ಓಕೆ, ಸೊ ಯಾವುದಕ್ಕೂ ನಾವು ಇಮಿಡಿಯೇಟ್ ಆಗಿ ಡಿಸಿಷನ್ ತಗೊಳ್ಬಾರ್ದು. ಈಗ ಯಾವುದೇ ಲೆವೆಲ್ ಈಗ ಕರೆಂಟ್ ಕಂಡೀಷನ್ ಪ್ರಕಾರ ಮಾರ್ಕೆಟ್ ಇಲ್ಲಿ ತನಕ ಹೋಗಲೇಬೇಕು. ಓಕೆ, ಸೊ ಆಗಲೇ ನಾವೊಂದು ಡಿಸಿಷನ್ ಮೇಕಿಂಗ್ ತಗೊಳ್ಬೋದು. ಓಕೆ, ಸೊ ಹಾಗಾಗಿ ವೇಟ್ ಆ್ಯಂಡ್ ವಾಚ್ ಮಾಡಬೇಕು ಆದಷ್ಟು, ಹೇಗೆ ರಿಯಾಕ್ಟ್ ಮಾಡ್ಬೋದು ಲೆವೆಲ್ಸಿಗೆ ಅಂತ. ಸೊ ಹಾಗಾಗಿ ಇವತ್ತು ಇದೊಂದು ಎರಡು ಇಂಪಾರ್ಟೆಂಟ್ ಲೆವೆಲ್. ಓಕೆ, ಸೊ ಎರಡು ಇಂಪಾರ್ಟೆಂಟ್ ಲೆವೆಲನ್ನು ನಾವು ಅಬ್ಸರ್ವ್ ಮಾಡಬೇಕು, ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಮತ್ತು ಇಲ್ಲಿ ಒಂದು ನೋಡೋದಂತಾದರೆ, ಇವತ್ತಿನ ಬೆಳಿಗ್ಗೆ ಒಂದು ಟ್ರೇಡ್ ಇತ್ತ ನೋಡುವ. ಹಾಂ, ಬೆಳಿಗ್ಗೆ ಒಂದು ಸಣ್ಣ ಮಟ್ಟ ಟ್ರೇಡ್ ಇತ್ತು, ಒಂದು ಅಬ್ಸರ್ವ್ ಮಾಡೋದಂತ ಆದರೆ ಕೂಡ ಈ ಲೆವೆಲಲ್ಲಿ ಅಂತ ಹೇಳ್ಬೋದು. ಓಕೆ, ಸ್ಲೋ ಮೊಮೆಂಟಮ್. ಓಕೆ, ಸೊ ಬೆಳಿಗ್ಗೆ ತೊಂದರೆ ಇಲ್ಲ ಬಿಡಿ, ಆಲ್ರೆಡಿ ಒಂದು ತುಂಬ ಏನು ಹೇಳ್ಬೋದು, ಕ್ಯಾಂಡಲ್ಸ್ ಎಲ್ಲ ತುಂಬ ಹತ್ರ ಆಗಿ ಉಂಟು ನೋಡಿ, ಒಂದೊಂಥರ ಸೈಡ್ ವೇಸ್ ಥರ ಒಂದು. ಓಕೆ, ಸೊ ಹಾಗಾಗಿ ಆದಷ್ಟು ನಾವು ಕ್ಲೀನ್ ಆದ ಟ್ರೆಂಡ್ ಬಗ್ಗೆ ನೋಡಬೇಕು. ಓಕೆ, ಸೊ ಅದಕ್ಕೆ ನಾವು ವೆಯ್ಟ್ ಮಾಡಬೇಕು. ಈಗ ವೆಯ್ಟ್ ಯಾವಾಗ ಮಾಡಬೇಕು, ಆಲ್ರೆಡಿ ಒಂದು ಈ ಲೆವೆಲ್ ಬರೋ ತನಕ. ಓಕೆ, ಸೊ ಹಾಗಾಗಿ ವೆಯ್ಟ್ ಮಾಡಿ ನೋಡುವ ಹೇಗೆ ಮೊಮೆಂಟಮ್ ಮಾರ್ಕೆಟ್ ಕೊಡ್ತದೆ ಅಂತ, ಅದರ ಪ್ರಕಾರ ನಾವು ಡಿಸಿಷನ್ ತಗೊಳ್ಳುವ. ಟೈಮ್ ಆಗಿದೆ 6 ಗಂಟೆ ಪ್ರಕಾರ ನಾವು ಮಧ್ಯಾಹ್ನ ಮಾರ್ಕ್ ಮಾಡಿದ ಲೆವೆಲ್ ನಾನು ನಿಮ್ಗೊಮ್ಮೆ ತೋರಿಸ್ತೇನೆ, ಇಂಪಾರ್ಟೆಂಟ್ ಲೆವೆಲ್ಸ್ ಎಲ್ಲ ಯಾವುದೆಲ್ಲ ಮಾರ್ಕ್ ಮಾಡಿದೆ ಅಂತ. ಸೊ ಮಧ್ಯಾಹ್ನ ನಾವು ಮಾರ್ಕ್ ಮಾಡಿದ ಲೆವೆಲ್ ಇದು ಮತ್ತು ಇದು. ಓಕೆ, ಸೊ ಪ್ಲ್ಯಾನ್ ಎಂತ ಇತ್ತಂದರೆ, ಈ ಲೆವೆಲ್ ಬಂದು ಒಂದು ರಿಜೆಕ್ಷನ್ ಕೊಟ್ಟು, ಅಥವಾ ಈ ಲೆವೆಲಿಗೆ ಬಂದು ರಿಜೆಕ್ಷನ್ ಕೊಟ್ಟು ಒಂದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಮಾಡಿದರೆ ಒಂದು ಟ್ರೇಡ್ ಪ್ಲ್ಯಾನ್ ಮಾಡುವ ಅಂತ ನಾನಿದ್ದೆ. ಆದರೆ ಈಗ ನಾನು ಹೇಳಿದೆ, ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಲೆವೆಲ್ಸ್ ನಾನು ಮಾರ್ಕ್ ಮಾಡಿದಾಗೆ ಸೇಮ್ ಇರೋದಿಲ್ಲ, ಇಲ್ಲಾಂದರೆ ಹೊಸ ಲೆವೆಲ್ ಕೂಡ ಫಾರ್ಮ್ ಆಗುವ ಚಾನ್ಸಸ್ ತುಂಬ ಹೈ ಇರ್ತದೆ. ಓಕೆ, ಸೊ ಈಗ ನಮ್ಮ ಪ್ಲ್ಯಾನ್ ಪ್ರಕಾರ ಸ್ವಲ್ಪ ಸಣ್ಣ ಚೇಂಜಸ್ ಉಂಟು. ಈಗ ನಾನು ಯಾಕೆ ಮಾಡಿದ್ದೇನೆ ಅಂದರೆ, ಇಲ್ಲಿ ನೋಡ್ಬೋದು ನೀವು, ಈ ಲೆವೆಲಲ್ಲಿ ಒಂದು ರಿಜೆಕ್ಷನ್ ತಗೊಳ್ತಾ ಉಂಟು. ಓಕೆ, ಸೊ ಮಲ್ಟಿಪಲ್ ಟೈಮ್ಸ್ ಒಂದು ರಿಜೆಕ್ಷನ್ ತಗೊಂಡಿದ್ದೆ. ಹಾಗಾಗಿ ನಾನೀಗ ಎಂತ ಮಾಡ್ತೇನೆ ಅಂದರೆ, ನಾನೀಗ ಈ ಲೆವೆಲ್ ಒಂದು ಕ್ರಿಟಿಕಲ್ ಲೆವೆಲ್. ಓಕೆ, ಯಾಕಂದರೆ 30 ಮಿನಿಟ್ಸ್ ಪ್ರಕಾರ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೊಡ್ತಾ ಉಂಟು. ಓಕೆ, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈ ಲೆವೆಲ್ ಒಂದು ಪುಲ್ ಬ್ಯಾಕ್ ಲೆವೆಲ್ ಅಂತ ಕೂಡ ಹೇಳ್ಬೋದು ಈಗ. ಓಕೆ, ಯಾಕಂದರೆ ಇಲ್ಲಿ ಈ ಲೆವೆಲಲ್ಲಿ ಕೂಡ ನೋಡಿ, ಒಂದು ಸಣ್ಣ ಮಟ್ಟದ ಸೈಡ್ ವೈಸ್ ಅಲ್ಲಿ ಕೂಡ ಮೂವ್ಮೆಂಟ್ ಆಗ್ತಾ ಉಂಟು. ಹಾಗಾಗಿ ಒಂದು ಕ್ಲಾರಿಟಿ ಇಲ್ಲ. ಓಕೆ, ಸೊ ಒಂದು ಪ್ಲ್ಯಾನ್ ಎಂತಂದರೆ, ಒಂದು ಸ್ಟ್ರಾಂಗ್ ಅಪ್ಸೈಡಲ್ಲೇ ಉಂಟು. ಓಕೆ, ಹೀಗೆ ಕೂಡ ಹೋಗುವ ಚಾನ್ಸಸ್ ತುಂಬ ಹೈ ಉಂಟು, ಅಥವಾ ಒಂದು ಇಲ್ಲಿಂದ ಒಂದು ರಿಜೆಕ್ಷನ್ ಕೊಟ್ಟಿದೆ ಅಲ್ವಾ, ಹೀಗೆ ಕೂಡ ಬರಲಿಕ್ಕೆ ಚಾನ್ಸ್ ಉಂಟು. ಹಾಗಾಗಿ ಯಾವ ಸೈಡ್ ಕೂಡ ಕ್ಲಾರಿಟಿ ಇಲ್ಲ ನನಗೆ. ಹಾಗಾಗಿ ನಾನು ಆದಷ್ಟು ವೇಟ್ ಮಾಡ್ತೇನೆ. ಈ ಲೆವೆಲ್ ಒಂದು ಕ್ರಿಟಿಕಲ್ ಲೆವೆಲ್ ಅಂತಲೂ ಹೇಳ್ಬೋದು, ಯಾಕಂದರೆ ದೊಡ್ಡ ಸ್ವಿಂಗ್ ಬಂದದ್ದು ಈ ಲೆವೆಲಿಂದ. ಓಕೆ, ಸೊ ಹಾಗಾಗಿ ನಾನು ವೇಟ್ ಮಾಡ್ತೇನೆ ಈ ಲೆವೆಲಿಗೆ, ಮತ್ತು ಈ ಲೆವೆಲ್ ಕೂಡ ಅಬ್ಸರ್ವ್ ಮಾಡ್ತೇನೆ, 2 ಲೆವೆಲ್ ಕೂಡ ಅಬ್ಸರ್ವ್ ಮಾಡ್ತೇನೆ. ಮತ್ತು ಈಗ 7 ಗಂಟೆ ನಂತರ ನಮಗೆ ಮೊಮೆಂಟಮ್ ಬರುವ ಚಾನ್ಸಸ್ ಉಂಟು, ಯಾಕಂದರೆ ನ್ಯೂಯಾರ್ಕ್ ಸೆಷನ್ ಕೂಡ ಓಪನ್ ಆಗ್ತದೆ. ಹಾಗಾಗಿ ನಾನೊಂದು ವೇಟ್ ಆ್ಯಂಡ್ ವಾಚ್ ಮಾಡ್ತೇನೆ, ಈಗ ಹೇಗೆ ಲೆವೆಲ್ಸ್ ರಿಯಾಕ್ಟ್ ಮಾಡ್ತದೆ ಅಂತ.
7 ಗಂಟೆ ಆಗಲಿಕ್ಕೆ ಇನ್ನು 8 ನಿಮಿಷ ಉಂಟು. ಸೊ ಇಲ್ಲಿ ನಾನು ಸಣ್ಣ ಮಟ್ಟ ಟ್ರೇಡ್ ತಗೊಂಡಿದ್ದೇನೆ. ತೋರಿಸ್ತೇನೆ ನಿಮಗೆ ಲಾಜಿಕ್ ಎಂತ ಅಂತ. ಸೊ ನಾನು ನಿಮಗೆ ಹೇಳಿದೆ ಒಂದು ಬೇರೆ ಲೆವೆಲ್ ಒಂದು ಫಾರ್ಮ್ ಆಗಿದೆ ಅಂತ. ಸೊ ಈ ಲೆವೆಲಲ್ಲಿ ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಯಿತು. ಓಕೆ, ಸೊ ಹಾಗಾಗಿ ನನ್ನ ಅನಾಲಿಸಿಸ್ ಮತ್ತು ನನ್ನ ಥಾಟ್ ಪ್ರೊಸೆಸ್ ಪ್ರಕಾರ ಇದೊಂದು ಫೇಕ್ ಬ್ರೇಕ್ಔಟ್ ಆಗಿದೆ ಇಲ್ಲಿ. ಓಕೆ, ಸೊ ಫೇಕ್ ಬ್ರೇಕ್ಔಟ್ ಆಗಿ ಸ್ಟ್ರಾಂಗ್ ಒಂಥರ ಬ್ಲಾಕ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಬ್ಲಾಕ್ ಕ್ಯಾಂಡಲ್ ಅಂದರೆ ಎರಡು ಸೈಡಲ್ಲಿ ಕೂಡ ವಿಕ್ ಇಲ್ಲ, ಅಂದರೆ ಸೆಲ್ಲರ್ಸ್ ಫುಲ್ ಹೆವಿಯಾಗಿ ಆಕ್ಟಿವೇಟ್ ಆಗಿದ್ದಾರೆ. ಓಕೆ, ಹಾಗಾಗಿ ನಾನು ಎಂತ ಮಾಡಿದೆ ಅಂದರೆ ಇಲ್ಲಿ ಒಂದು ಸಣ್ಣ ಟ್ರೇಡ್ ತೊಗೊಂಡಿದ್ದೇನೆ, ಅದು ಕೂಡ ನಿಮಗೆ ತೋರಿಸ್ತೇನೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು ಒಂದು ಸಣ್ಣ ಮಟ್ಟ ಪ್ರಾಫಿಟ್ ಕೂಡ ಆಗ್ತಾ ಉಂಟು. $11 ಇದು 0.01 ಲಾಟ್ ತಗೊಂಡು ಒಂದು ಎಂಟರ್ ಆಗಿದೆ ನಾನು. ಓಕೆ, ಸೊ SL ನಂದು ಈ ಲೆವೆಲಲ್ಲಿ ಉಂಟು, ಮತ್ತೆ ಒಂದು ಎಂಟ್ರಿ ಇಲ್ಲಿತ್ತು. ಓಕೆ, ಸೊ ಸ್ವಲ್ಪ ಲೇಟ್ ಎಂಟ್ರಿ ಆಯ್ತಿದೆ ಆ್ಯಕ್ಚುಲಿ, ಆದರೆ ಕೂಡ ತೊಂದರೆ ಇಲ್ಲ, ಎಂತಕ್ಕಂದರೆ ನಾನು 1:1.5 ಅಲ್ಲಿ ಎಕ್ಸಿಟ್ ಆಗ್ತೇನೆ ಇಲ್ಲಿದ್ರೆ. ಓಕೆ, ಸೊ ಇಲ್ಲಿ TP ಇಟ್ಟಿದ್ದೇನೆ ನಾನು 1:2 ಪ್ರಕಾರ. ಆದರೆ ಕೂಡ ಒಂದು ನೋಡಬೇಕು ಹೇಗೆ ಫಾರ್ಮ್ ಆಗ್ತಂತ. ಇಲ್ಲಿ ನೋಡ್ಬೋದು ನೀವು ಸ್ಟ್ರಾಂಗ್ ಆಗಿ ಒಂದು ಕಂಪ್ಲೀಟ್ ಆಗಿ ಈ ಲೆವೆಲಲ್ಲಿ ಒಂದು ಹಿಡಿ ಈ ಕಂಪ್ಲೀಟ್ ಆಗಿ ಸೈಡ್ ವೇಸ್ ಇದ್ದದ ಫುಲ್ ಎನ್ಗಲ್ಫ್ ಆಗಿ ಒಂದು ರೆಡ್ ಕ್ಯಾಂಡಲ್ ಕೊಟ್ಟಿದೆ. ಓಕೆ, ಸೊ ಮೋಸ್ಟ್ಲಿ ನನ್ನ ಪ್ರಕಾರ ಇಲ್ಲಿ ತನಕ ಬರ್ಬೋದು, ಈ ಲೆವೆಲ್ ತನಕ. ಓಕೆ, ಸೊ ಮತ್ತೆ ಹೇಳಿಕೋಗಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೋದು ಅಂತ. ಸೊ ವೇಟ್ ಆ್ಯಂಡ್ ವಾಚ್ ಮಾಡುವ. ಸೊ ನಾನು ನಿಮಗೆ ಅಪ್ಡೇಟ್ ಮಾಡ್ತೇನೆ ಈ ಟ್ರೇಡ್ ಹೇಗೆ ಔಟ್ಕಮ್ ಕೊಟ್ಟಿತ್ತಂತ. ಟ್ರೇಡ್ ಒಳ್ಳೆದಾಗಿ ವರ್ಕ್ ಆಯಿತು. 1:2 ಟಾರ್ಗೆಟ್ ಹಿಟ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ನಾನು ತಗೊಂಡ ಟ್ರೇಡ್ ಮತ್ತು ನನ್ನ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ ಎಲ್ಲಿ ಇತ್ತಂತ. ಸೊ ಲಾಜಿಕ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಟಾರ್ಗೆಟ್ ನಾನು ಇಲ್ಲಿಟ್ಟಿದ್ದೆ ಈ ಲೆವೆಲಲ್ಲಿ, ಅಂದರೆ ಆಲ್ಮೋಸ್ಟ್ 8 ಗಂಟೆ ತನಕ ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಸೊ ಒಳ್ಳೆ ಟ್ರೇಡ್ ಅಂತ ಹೇಳ್ಬೋದು. ಒಳ್ಳೆ ಲಿಕ್ವಿಡಿಟಿ ಕಾನ್ಸೆಪ್ಟನ್ನು ನಾವು ಇಲ್ಲಿ ನೋಡಿದ್ವಿ ನಿನ್ನೆ. ಸೊ ಹೇಗೆ ಲೈವ್ ಮಾರ್ಕೆಟಲ್ಲಿ ಹೇಗೆ ಮೊಮೆಂಟಮ್ ಆಯ್ತಾ ಅಂತ. ಸೊ ಇದು ಪವರ್ ಆಫ್ ಪ್ರೈಸ್ ಆಕ್ಷನ್. ನೀವು ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಪ್ರೈಸ್ ಆಕ್ಷನ್ ಅನ್ನು ನೀವು ಹೀಗೆ ಟ್ರೇಡ್ ಮಾಡ್ಬೋದು. ಸಣ್ಣ ಲಾಟ್ ಆಗಿರ್ಬೋದು, ಆದರೆ ಕೂಡ ಸಣ್ಣ ಲಾಟ್ ನಮ್ಮದು ಪ್ರಾಪರ್ ಡಿಸಿಪ್ಲಿನ್ ಪ್ರಕಾರ ನಾನು ಎಕ್ಸಿಕ್ಯೂಟ್ ಮಾಡಿದ್ದೆ. ಹಾಗಾಗಿ ಒಂದು ಸಣ್ಣ ಟಾರ್ಗೆಟ್ ಕೂಡ ಹಿಟ್ ಆಯಿತು. ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಥಾಟ್ ಪ್ರೊಸೆಸಸ್ ಎಂತಾರೆ ಸಜೆಷನ್ಸ್ ಏನಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ನಾಳೆ ಸಿಗುವ. ಬಾಯ್.